ಇಲ್ಲ, ಫಸ್ಟ್ ನಮ್ಮ ಡಿ ಪಿ ಒ ಲೆವೆಲ್ ಮತ್ತೆ ಎಸ್ ಡಿ ಪಿ ಒ ಲೆವೆಲ್ ಎಲ್ಲ ಇದು ಹಬ್ಬಗೋಸ್ಕರ ಪೀಸ್ ಕಮಿಟಿ ಶಾಂತಿ ಸಭೆ ಮೀಟಿಂಗ್ನಲ್ಲಿ ಎಲ್ಲರಿಗೆ ಇನ್ಸ್ಟ್ರಕ್ಷನ್ ಗೌರ್ಮೆಂಟ್ ಅಥಾರಿಟಿಯಿಂದ ಹೋಗಿದೆ. ಲಾಸ್ಟ್ 5-6 ಇಯರ್ಸ್ ಇಂದ ನೀವು ಏನ್ ಬರ್ತಾ ಇದ್ದೀರಾ, ಇದೇ ಸೇಮ್ ರೀತಿ ಸೇಮ್ ಪದ್ಧತಿಯಲ್ಲಿ ಇದೇ ಕೂಡ ಹಬ್ಬ ಮಾಡಬೇಕು ಅಂತ. ಯಾವ ತರ ರೂಟ್, ಟೈಮಿಂಗ್, ಡೆಕೋರೇಷನ್ ಅಥವಾ ಡೆಕೋರೇಷನ್ ಫ್ಲೆಕ್ಸ್ ಬಂಟಿಂಗ್ ಕಂಟೆಂಟ್ ಏನೇನಿದೆ ಇದು ಸೇಮ್ ಲಾಸ್ಟ್ ಇಯರ್ ಏನೇನ್ ಮಾಡಿದ್ದೀರಾ ಇದೇ ಮಾಡಬೇಕು. ಹೊಸ ಪದ್ಧತಿ ಅಥವಾ ಹೊಸ ದಾರಿದು ಯಾವುದೇ ಕಾರಣಕ್ಕೆ ಅವಕಾಶ ಇಲ್ಲ ಅಂತ ಇನ್ಸ್ಟ್ರಕ್ಷನ್ ಇದೆ ಎಲ್ಲರಿಗೆ. ಇದೇ ಹಬ್ಬಗೋಸ್ಕರ ನಮ್ಮ ಟಿಪ್ಪು ನಗರ ಅಲ್ಲಿ ಒಂದು ಟಿಪ್ಪುದು ಒಂದು ಕಟ್ಔಟ್ ಹಾಕಿದ್ದಾರೆ. ಈ ಕಟ್ಔಟ್ದು ಕಂಟೆಂಟ್, ಈ ಕಟ್ಔಟ್ದು ಡೈಮೆನ್ಷನ್ ಮತ್ತೆ ಕಟ್ಔಟ್ದು ಟೈಮಿಂಗ್ ಮತ್ತೆ ಕಟ್ಔಟ್ದು ಪ್ಲೇಸ್ ಕೂಡ ಸೇಮ್ ಲಾಸ್ಟ್ 2-3 ಇಯರ್ಸ್ ಇಂದ ಹೆಂಗೆ ಹಾಕ್ತಾ ಇದ್ದಾರೆ ಇದು ಸೇಮ್ ಇದೆ. ಇದು ನಮ್ಮವರು ಕನ್ಫರ್ಮ್ ಮಾಡಿದ್ದಾರೆ. ಸೆಕೆಂಡ್ ಥಿಂಗ್, ಇವತ್ತೇ ಬೆಳಿಗ್ಗೆ 5:30 ಮಾರ್ನಿಂಗ್ ಇದು ಒನ್ ಅನ್ನೋನ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ಇದೇ ಕಟ್ಔಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದು ಮತ್ತೆ ಒನ್ ಸಾಂಗ್, ಆಡಿಯೋ ಸಾಂಗ್ ಇನ್ಕಲ್ಕೇಟ್ ಮಾಡಿ ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋ ಅಲ್ಲಿ ಪಾಕಿಸ್ತಾನ್ ಅಂತ ವರ್ಡ್ ಕೂಡ ಬಂದಿದೆ. ಸೊ ಇದರದ ಮೇಲೆ ಈಗ ಈ ಅಕೌಂಟ್ಗೆ ಟ್ರೇಸ್ ಮಾಡಿ ಮತ್ತೆ ಒಂದು FIR ರಿಜಿಸ್ಟರ್ ಮಾಡಿದ್ದೀನಿ. ಈ FIR ಅಲ್ಲಿ ಇದು 196 ಮತ್ತೆ 299 BNS ಅಲ್ಲಿ FIR ರಿಜಿಸ್ಟರ್ ಆಗಿದೆ. ಮತ್ತೆ ಮೋಸ್ಟ್ಲಿ ಫರ್ದರ್ ಇನ್ಕ್ವೈರಿ ಮಾಡಿದಾಗ ಇದು ಯಾರು ಸರ್ಕ್ಯುಲೇಟ್ ಮಾಡಿದ್ದಾರೆ ಇದು ಈ ಅಕ್ಯೂಸ್ ಕೂಡ ಸಿಕ್ಕಿದ್ದಾರೆ ನಮಗೆ. ಸೊ ಈಗ ಸರ್ಟೈನ್ ಮಾಡಿ ಫರ್ದರ್ ಕಾರ್ವಾಯಿ ಮಾಡಿ ಮತ್ತೆ ಅವರಿಗೆ ಪ್ರೊಡ್ಯೂಸ್ ಮಾಡ್ತೀನಿ. ಬಟ್ ಈ ತರ ಒಂದು ಮೆಸೇಜ್ ನಮ್ಮಿಂದ ಏನಿದೆ, ಇದು ಪ್ಯೂರ್ಲಿ ರಿಲಿಜಿಯಸ್ ಫಂಕ್ಷನ್ ಇದೆ, ಪ್ಯೂರ್ಲಿ ರಿಲಿಜಿಯಸ್ ಹಬ್ಬ ಇದೆ. ರಿಲಿಜಿಯಸ್ ಹಬ್ಬಗೋಸ್ಕರ ಎಲ್ಲರಿಗೂ ಅವಕಾಶ ಇದೆ. ಬಟ್ ರಿಲಿಜಿಯಸ್ ಫಂಕ್ಷನ್ಗೆ ಈ ತರ ಪೊಲಿಟಿಕಲ್ ಫಂಕ್ಷನ್ ಮಾಡಿ ಅಥವಾ ಪೊಲಿಟಿಕಲ್ ಡೆಕೋರೇಷನ್ ಬಂಟಿಂಗ್ಸ್ ಅಥವಾ ಪೊಲಿಟಿಕಲ್ ಘೋಷಣೆ ಈ ತರ ಮಾಡಿದ್ರೆ ಇದ್ರದ್ದು ಯಾವುದೇ ಕಾರಣಕ್ಕೆ ಯಾರಿಗೆ ಅವಕಾಶ ಇಲ್ಲ. ರಿಲಿಜಿಯಸ್ ಹಬ್ಬ ರಿಲಿಜಿಯಸ್ ಇರಬೇಕು ಅಷ್ಟೇ. ಬಟ್ ಈ ತರ ಕಮ್ಯುನಲ್ ಹಾರ್ಮನಿಗೆ ಯಾರ್ಯಾರು ಹಾಳು ಮಾಡಕ್ಕೆ ಈ ತರ ಪ್ರಯತ್ನ ಪಡುತ್ತಾರೆ ಅವ್ರ ಮೇಲೆ ಇದು ಏನ್ ಕಾನೂನು ಪ್ರಕಾರ ಟಫೆಸ್ಟ್ ಏನ್ ಕ್ರಮ ಇದೆ ನಮ್ಮಂದ ಇದು ತಗೊಳ್ತೀನಿ ಅವ್ರ ಮೇಲೆ. ಈಗ ಆರೋಪಿ ಜನ ಸರ್ಟೈನ್ ಮಾಡ್ತಾ ಇದ್ದೀನಿ, ಯಾರಿದು ವಿಡಿಯೋ ಮಾಡಿದ್ದಾರೆ, ಫಸ್ಟ್ ಯಾರಿದು ಈ ವಿಡಿಯೋ ಸರ್ಕ್ಯುಲೇಟ್ ಮಾಡಿದ್ದಾರೆ, ಯಾರಿದು ಈ ವಿಡಿಯೋ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಹಾಕಿದ್ದಾರೆ, ಎಲ್ಲ ಜನಕ್ಕೆ ಏನೇನ್ ಮಾಡಕ್ಕೆ ಆಗುತ್ತೆ ಅಂತ ಫರ್ದರ್ ಈಗ ಎಂಕ್ವೈರಿ ಮಾಡ್ತಾ ಇದ್ದೀನಿ.